ಎಲ್ರಿಗೂ ನಮಸ್ಕಾರ. ಈ ಸದರಿ ಪತ್ರಿಕಾಗೋಷ್ಠಿಯಲ್ಲಿ ಈಗಾಗಲೇ ರಾಮ್ ಅವರು ಹೇಳ್ದಂಗೆ ಸದರಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಸಾರಾ ಮಹೇಶ್ ಅವರು ಮಾತಾಡ್ತಾರೆ. ಅದಕ್ಕಿಂತ ಮುಂಚೆ ಇವತ್ತು ಏನು ನಾಳೆ ಜನರೊಂದಿಗೆ ಜನತಾದಳ ಈ ಕಾರ್ಯಕ್ರಮವನ್ನ ನಾಳೆ ಈ ರಾಜ್ಯದ ಯುವ ಜನತಾದಳದ ಅಧ್ಯಕ್ಷರು ಯುವ ಕಣ್ಮಣಿ ಆದಂತ ಈ ರಾಜ್ಯವನ್ನ ಸಂಘಟನೆ ಮಾಡ್ತಾ ಇರತಕ್ಕಂತ ನಿಖಿಲ್ ಕುಮಾರಣ್ಣನವರು ಈ ಕಾರ್ಯಕ್ರಮಕ್ಕೆ ನಾಳೆ ಆಗಮಿಸ್ತಾ ಇದ್ದಾರೆ. ಹಾಗೆ ಎಲ್ಲಾ ಸಹ ನಗರ ಪಾಲಿಕಾ ಸದಸ್ಯರಿರ್ಬೋದು, ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರಿರ್ಬೋದು, ಮತ್ತೆ ನಮ್ಮ ಎಲ್ಲ ಜಿಲ್ಲಾ ಅಧ್ಯಕ್ಷರ ನೇತೃತ್ವದ ಅವ್ರ ಜಿಲ್ಲೆಯಲ್ಲಿ ಈಗಾಗಲೇ ಸಂಘಟನೆ ಮಾಡ್ತಾ ಇದ್ದಾರೆ. ಮೈಸೂರು ನಗರ ಭಾಗದಲ್ಲಿ ನಮ್ಮ ಸಾರಾ ಮಹೇಶಣ್ಣವರು ಮತ್ತೆ ನಮ್ಮ ಅವರು ಮತ್ತೆ ನಮ್ಮ ಕುಮಾರಣ್ಣವರು ನಾಯಕರಾದಂತ ಕುಮಾರಣ್ಣ ದೇವೇಗೌಡರು ಮತ್ತೆ ನಮ್ಮ ನಿಖಿಲಣ್ಣವರ ಆಶೀರ್ವಾದದೊಂದಿಗೆ ಮತ್ತೆ ನಮ್ಮ NLC ಮಂಜೇಗೌಡರು, ಚೆಲುವೇಗೌಡರು, ಸಿಂಗಪ್ಪಣ್ಣವರು ಎಲ್ಲರ ಆಶೀರ್ವಾದದೊಂದಿಗೆ ನನ್ನ ಸಾರಾ ಮಹೇಶಣ್ಣವರು ಅಧ್ಯಕ್ಷರಾಗಿ ನನ್ನ ನೇಮಕ ಮಾಡಿದ್ದಾರೆ. ನನ್ನ ಜವಾಬ್ದಾರಿ ಇತ್ತು. ಈ ಜವಾಬ್ದಾರಿಯಲ್ಲಿ ನಮ್ಮ HK ರಮೇಶ್ ಅವರು ಸಹ ನಮ್ಗೆಲ್ಲರಿಗೂ ಹಿರಿಯರಿದ್ದಾರೆ, ಅವರು ಸಹ ಇದ್ದಾರೆ. ನಮ್ಮ ಜವಾಬ್ದಾರಿ ಪಕ್ಷವನ್ನ ಸಂಘಟನೆ ಮಾಡುವ ಮುಖಾಂತರ ಮಹೇಶ್ ನಮಗೆ ಆದೇಶವನ್ನು ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡುವ ಕೆಲಸವನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ನಾಳೆ ಚೆನ್ನಾಗಿ ಕಾರ್ಯಕ್ರಮವನ್ನ ನಿರ್ವಹಿಸೋಣ. ಬಂದಂತ ನೀವೆಲ್ಲರೂ ಸಹ ಶಕ್ತಿ ಕೊಟ್ಟು ಪಕ್ಷಕ್ಕೆ ನಾವೆಲ್ಲರೂ ಸಹ ಈಗಾಗಲೇ ಹೆಚ್ಚು ಕೆಲಸವನ್ನ ಮಾಡಿ ಈ ಪಕ್ಷವನ್ನು ಸಂಘಟನೆ ಮಾಡಿದ್ದೀರಾ. ಇಂಥ ಹಲವಾರು ವರ್ಷಗಳು ಸಹ ಸಾರಾ ಮಹೇಶನ ನೇತೃತ್ವದಲ್ಲಿ ನಾವು ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ದಯಮಾಡಿ ತಮ್ಮ ಮನವಿ ಮಾಡ್ತೇನೆ, ನಾವೆಲ್ಲರೂ ಸಹ ನಾಳೆ ಹೆಚ್ಚು ಜನರನ್ನ ಕರ್ಕೊಂಡು ಹೋದ್ರೆ ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಈ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಸಾರಾ ಮಹೇಶ್ ನಡೆಸ್ಕೊಡ್ತಾರೆ. ಇವತ್ತು ಮುಖ್ಯಮಂತ್ರಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಬಂದರೆ ಸಾರಾ ಮಹೇಶಣ್ಣ ಅವರ ಅಧ್ಯಕ್ಷತೆಯಲ್ಲಿ ಆಲ್ರೆಡಿ ಜಿಲ್ಲಾ ಮಟ್ಟದಲ್ಲಿ ಪಿರಿಯಾಪಟ್ಟಣದಿಂದ ಶುರುವಾಗಿ HD ಕೋಟೆಯಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ಪಿರಿಯಾಪಟ್ಟಣ, KR ನಗರ, ಟಿ ನರಸೀಪುರ, HD ಕೋಟೆ ಎಲ್ಲ ಕೂಡ ಯಶಸ್ವಿಯಾಗಿ ನಾವು ಜನರೊಂದಿಗೆ ಜನತಾದಳದ ಕಾರ್ಯಕ್ರಮವನ್ನ ಮಾಡಿದೀವಿ. ಹಾಗಾಗಿ ಈಗ ಸಿಟಿ ಒಳಗೆ ನಾವು ಮಾಡಿದಂತ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಕೂಡ ಸಾರಾ ಮಹೇಶಣ್ಣ ಅವರ ಅಧ್ಯಕ್ಷತೆಯಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮನ ನಾವು ಎಲ್ಲರೂ ಸೇರಿ ಇಲ್ಲಿ ಯಶಸ್ವಿ ಮಾಡಬೇಕು ಅಂತ ನಾವೆಲ್ಲ ಸೇರಿದ್ದೀವಿ. ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತ ಎಲ್ಲಾ ಕಾರ್ಯಕರ್ತರು, ಮುಖ್ಯಸ್ಥರು ಮತ್ತೆ ನಗರ ಸೇರಿದಂತ ಎಲ್ಲ ಹಿರಿಯರಿಗೂ ನನ್ನ ಪ್ರಾರ್ಥನೆಯಾಗಿರುತ್ತೆ. ಏನು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ, ನಗರ ಮಟ್ಟದಲ್ಲೂ ಅದೇ ಮಟ್ಟದಲ್ಲಿ ಕಾರ್ಯಕ್ರಮ ಯಶಸ್ವಿ ಆಗಬೇಕು. JDS ಪಕ್ಷ ಮೈಸೂರಲ್ಲಿ JDS ಅಂತ ಮೈಸೂರಲ್ಲಿ JDS ಅನ್ನ ಏನು ಭಾವನೆ ಇದೆ ಅದನ್ನ ಮತ್ತೆ ಎತ್ತಿ ಹಿಡಿಬೇಕು ಅಂತ ತಮ್ಮಲ್ಲಿ ನಾನು ಕಲ್ಕಲೆಯಾಗಿ ಮನವಿ ಮಾಡ್ಕೊತಾ ಇದ್ದೀನಿ. ಹಾಗೆ ಯಾರ್ಯಾರು ಇಲ್ಲಿ ಕಾರ್ಪೊರೇಟರ್ಗಳಿದ್ದಾರೆ ಮತ್ತೆ ಮಾಜಿ ಮೇಯರ್ಗಳಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮುಖಾಂತರವನ್ನ ವಹಿಸಿ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡ್ಕೊಳ್ಬೇಕು. ಮತ್ತು ಎಲ್ಲಾ ಮುಖಂಡರುಗಳು ಕೂಡ ತಮ್ಮ ತಮ್ಮ ವಾರ್ಡ್ನಿಂದ ಜನಗಳನ್ನ ಕರ್ಕೊಂಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಬೇಕು ಅಂತ ಕೇಳ್ತೀನಿ. ಸೇರ್ಪಡಿ ನಗರಾಧ್ಯಕ್ಷರು, ನೂತನ ನಗರಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಮಾಜಿ ಶಾಸಕರು ಅಶ್ವಿನ್ ಕುಮಾರ್ ಅವರು, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು ಆದಂತ ಚೆಲುವೇಗೌಡರು, ಮೈಸೂರು ಚಾಮರಾಜನಗರ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾದಂತ ಮಂಜೇಗೌಡರು, ನಾಲ್ಕು ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾದಂತ ವಿವೇಕಾನಂದರು, ಹಾಗೆ ಮಹಾಪೌರರುಗಳು, ಮಾಜಿ ನಮ್ಮ ಮಹಿಳಾ
ಅಧ್ಯಕ್ಷರಾಗಿ ಕೆಲಸ ಮಾಡಿದಂತ ವೇಮಕ್ಕವರು ಮತ್ತೆ ರಾಮುರು ಈ ಸಾರಿ ನಾವೆಲ್ಲರೂ ನೋಡಿದ್ದೀರಾ. ಮೊನ್ನೆ ತಾನೆ ನಮ್ಮೆಲ್ಲರ ಆರಾಧ್ಯ ದೈವ ದೇವೇಗೌಡ ಸಾಹೇಬ್ರವರ ನೇತೃತ್ವದಲ್ಲಿ ಕುಮಾರಣ್ಣರವರ ನಾಯಕತ್ವದಲ್ಲಿ ನಿಖಿಲ್ ಕುಮಾರಸ್ವಾಮಿರವರ ಒಂದು ಹೋರಾಟದಲ್ಲಿ ಬೆಂಗಳೂರು ಮಹಾನಗರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರಿ ತಾಯಂದ್ರು ಸೇರಿ ಸಭೆಯನ್ನ ಮೊನ್ನೆ ಯಶಸ್ವಿಯನ್ನಗೊಳಿಸಿರ್ತದೆ ತಾವೆಲ್ಲ ನೋಡಿದ್ದೀವಿ. ಬೆಂಗಳೂರು ಮಹಾನಗರ ಬಹಳಷ್ಟು ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಸ್ನೇಹಿತರು ಜನತಾದಳ ಊರಲ್ಲಿದೆ, ನಗರದಲ್ಲಿ ಇನ್ನೂ ಸ್ವಲ್ಪ ಸಂಘಟನೆ ಆಗ್ಬೇಕು ಅನ್ನುವಂತ ಭಾವನೆ ಇದೆ. ಆದ್ರೆ ಈಗ ಬ್ಯಾಂಗ್ಳೂರ್ನಲ್ಲಿ 1 ಲಕ್ಷ ಜನ ಹೇಗೆ ಸೇರಿದ್ದಾರೆ, ಮೈಸೂರು ಕೂಡ ಎಲ್ಲ ಪೂಜ್ಯ ಮಾಜಿ ಮಹಾಪೌರರು, ನಗರ ಪಾಲಿಕಾ ಸದಸ್ಯರು, ನಗರ ಪಾಲಿಕೆಯ ಸದಸ್ಯರು ಮತ್ತೆ ಮಾಜಿ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಸೇರಿ ಮೈಸೂರಿನಲ್ಲೂ ಕೂಡ ಒಂದು 5,000ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ತಂದು ಇಲ್ಲಿ ಸಭೆಯನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದಾರೆ. ಅವರ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಜೊತೆಗೆ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಚಾಪನ್ನ ಮುಗಿಸ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ನಗರ ಪಾಲಿಕಾ ಸದಸ್ಯರಾಗಿರ್ತಕ್ಕಂಥ ಮಾಜಿ ನಗರ ಪಾಲಿಕಾ ಸದಸ್ಯರಾಗಿ 2 ಬಾರಿ ಕೆಲಸ ಮಾಡಿರ್ತಕ್ಕಂಥ SPM ಮಂಜೂರ್ ಅವರ ಜಿಲ್ಲಾಧ್ಯಕ್ಷರ ಅಂದ್ರೆ ನಗರಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಕೂಡ ನಾಳೆ ಇರುತ್ತೆ. ಅದೇ ರೀತಿ ಒಬ್ಬ ಯುವಕನಾಗಿ, ದಲಿತ ಮುಖಂಡನಾಗಿ, ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿ, ಶಾಸಕರಾಗಿ ತಮ್ಮದೇ ಆದಂತಹ ಚಾರಿತ್ರ್ಯವನ್ನ ಉಳಿಸಿಕೊಂಡು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥವನ್ನ ಪರಾಮರ್ಶಿಸಿದಂತಹ ನಮ್ಮ ಯುವ ನಾಯಕರಾದಂತಹ ಶಿವಕುಮಾರ್ ಅವರು ಕೂಡ ನಾಳೆ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾಳಿನ ಕಾರ್ಯಕ್ರಮದಲ್ಲಿ ಜಿಲ್ಲೆಯಿಂದ ಯಾವ ಕಾರ್ಯಕರ್ತರು ಕೂಡ ಬರಲ್ಲ. ಬರ್ತಕ್ಕಂಥವರು ಯಾರು ಮಾಜಿ ಸಚಿವರು, ಮಾಜಿ ಶಾಸಕರಿದ್ದಾರೆ, ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಮಾತ್ರ. ಈ ಸಭೆಯಲ್ಲಿ ಎಲ್ಲರೂ ಚಾಮರಾಜ ವಿಧಾನಸಭಾ ಕ್ಷೇತ್ರ, ನರಸಿಂಹರಾಜ ವಿಧಾನಸಭಾ ಕ್ಷೇತ್ರ, ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ 3 ಕ್ಷೇತ್ರಗಳಿಂದ ಮಾತ್ರ ಕಾರ್ಯಕರ್ತರು, ಮಹಿಳೆಯರು, ತಾಯಂದ್ರು ಇರ್ತಾರೆ. ಇದೆಲ್ಲರ ನೇತೃತ್ವವನ್ನ ನಮ್ಮ ಪಕ್ಷದ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ನಗರ ಪಾಲಿಕಾ ಮಾಜಿ ಸದಸ್ಯರು, ನಗರ ಪಾಲಿಕಾ ಮಾಜಿ ಮಹಾಪೌರರು, ಪದಾಧಿಕಾರಿಗಳು, ಕಾರ್ಯಕರ್ತರು ತೆಗೆದುಕೊಳ್ತಾ ಇದ್ದಾರೆ. ಇದೊಂದು ಯಾವುದೇ ಚುನಾವಣೆ ಇಲ್ಲ. ಮೈಸೂರು ಮಹಾನಗರದಲ್ಲಿ ನಮ್ಮ ಯುವ ನಾಯಕರಾದಂತಹ ನಿಖಿಲ್ ಕುಮಾರಸ್ವಾಮಿರವರ ನೇತೃತ್ವದಲ್ಲಿ ಒಂದು ಸಂಘಟನೆಯನ್ನ ಮಾಡಿ ಈ ಜಿಲ್ಲೆಯಲ್ಲಿ ಮೈಸೂರು ನಗರವೂ ಕೂಡ ಜಾತ್ಯತೀತ ಜನತಾದಳ ಬಹಳ ಗಟ್ಟಿಯಾಗಿದೆ ಎನ್ನುವಂತ ಒಂದು ಕೂಗನ್ನ ಈ ಜಿಲ್ಲೆಯ ಜನಕ್ಕೆ, ರಾಜ್ಯದ ಜನತೆಗೆ ತೋರಿಸುವಂತ ಕೆಲಸವನ್ನ ನಮ್ಮೆಲ್ಲಾ ನಾಯಕರು ಕೂಡ ನಾಳೆ ಮಾಡ್ತಾರೆ. ಇದಾದ ನಂತರ ವರ್ಣ ನಮ್ಮ ಅಲ್ಲಿಯ ಅಭ್ಯರ್ಥಿಯಾಗಿದ್ದಂತ, ಈಗ ಅಲ್ಲಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಈ ನಮ್ಮ ಜೊತೆಯಲ್ಲಿ ಅವರ ನೇತೃತ್ವದಲ್ಲೇ ಡೇಟ್ ಫಿಕ್ಸ್ ಆಗಿದೆ. ಮೇ 13ನೇ ತಾರೀಕು ಅಭಿಷೇಕ್ ಅವರ ನೇತೃತ್ವದಲ್ಲಿ ನಾವು ಅಲ್ಲಿ ಸಂಘಟನೆಯನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಅವತ್ತು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಮತ್ತೆ ನಂಜನಗೂಡು ಕೂಡ ಪ್ರತ್ಯೇಕವಾಗಿ ಸಭೆಯನ್ನ ಮಾಡ್ತಾ ಇದ್ದಾರೆ.
ಚಾಮುಂಡೇಶ್ವರಿಯನ್ನು ಕೂಡ ಕುಮಾರಣ್ಣರವರ ದಿನಾಂಕವನ್ನು ಕೇಳಿದ್ದೀವಿ. ಅದನ್ನು ಕೂಡ ಮೈಸೂರಿನಲ್ಲಿ ಜನರಿಂದ ಜನತಾದಳ ಸಮಾರೋಪ ಸಮಾರಂಭವನ್ನ ಮಾನ್ಯ ಕುಮಾರಣ್ಣರವರ ನಮ್ಮ ಯುವ ನಾಯಕರು ಚಂದ್ರವರ ನೇತೃತ್ವದಲ್ಲಿ ನಾವೆಲ್ಲ ಮುಖಂಡರುಗಳು ಸೇರಿ ಕಾರ್ಯಕರ್ತರು ಸೇರಿ ಚಾಮುಂಡೇಶ್ವರಿಯನ್ನು ಕೂಡ ಪ್ರತ್ಯೇಕವಾಗಿ ಸಭೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ನಿಮ್ಮ ಮೂಲಕ ಜಿಲ್ಲೆಯ ರಾಜ್ಯದ ಜನತೆಗೆ ನಮ್ಮ ಮನವಿ ತಲುಪಬೇಕು, ನಮ್ಮ ಸಂಘಟನೆ ತಲುಪಬೇಕು ಅನ್ನುವಂತ ಮಾತನ್ನ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ನಿನ್ನೆ ತಾನೇ ನೋಡಿದೆ ನಮ್ಮ ಮುಖ್ಯಮಂತ್ರಿಗಳ ಪುತ್ರ ಹೇಳಿದ್ದಾರೆ 5 ವರ್ಷ ನಮ್ಮ ತಂದೆನೇ ಮುಖ್ಯಮಂತ್ರಿ ಅಂತ. ಅದು ಅವ್ರ ಪಕ್ಷದ ವಿಚಾರ. ಆದ್ರೆ ಒಬ್ಬ ಮೈಸೂರು ಜಿಲ್ಲೆಯ ಒಬ್ಬ ನಾಗರಿಕನಾಗಿ ಒಂದು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ. ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಿ ಸ್ವಾಮಿ, ನಗರ ಪಾಲಿಕೆ ಚುನಾವಣೆ ಮಾಡಿ ಸ್ವಾಮಿ, ತಾಲೂಕ್ ಪಂಚಾಯತಿ ಚುನಾವಣೆ ಮಾಡಿ ಸ್ವಾಮಿ, ಗ್ರಾಮ ಪಂಚಾಯತಿ ಚುನಾವಣೆ ಮಾಡಿ ಸ್ವಾಮಿ. ಈಗ NREGನಲ್ಲೂ ನೀವು ದುಡ್ಡನ್ನ ಮೀಸಲಿಡ್ಲಿಲ್ಲ. ನೀವು ಹಣ ಇಡದೇ ಇರೋದ್ರಿಂದ ಕೇಂದ್ರದಲ್ಲೂ ಕೂಡ NREGಗೆ ಹಣ ಕೊಡಲ್ಲ. ಈಗ 15th ಫೈನಾನ್ಸ್ ಏನ್ ಹಣ ಬರ್ತಿತ್ತು ಅದು ಕೂಡ ನಗರ ಪಾಲಿಕೆ ಅಭಿವೃದ್ಧಿಗೆ ಬರ್ತಾ ಇಲ್ಲ. ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮಾಡದೇ ಇದ್ರೆ ಹೋದ್ರೆ ಗ್ರಾಮ ಪಂಚಾಯತಿನಾರು ಚುನಾವಣೆ ಮಾಡಕ್ಕೆ ಯಾರು ಯಾಕೆ ಚುನಾವಣೆ ಹೇಳ್ತಾ ಇದ್ದೀರಿ? ನೀವು 5 ವರ್ಷನಾರ ಇರಿ, ಜನ ಆಶೀರ್ವಾದ ಮಾಡಿ ನಿಮ್ ಪಕ್ಷದ ಹಿರಿಯ ನಾಯಕರು ಹೇಳಿದ್ರೆ 2 ವರ್ಷನಾರ ಇರಿ. ಇರೋ ದಿವಸದಲ್ಲಿ ನಿಮ್ಮ ಅವಧಿಲಿ 2 ವರ್ಷ. ಆದ್ರೆ ಚುನಾವಣೆಗಳನ್ನ ಮಾಡ್ಲಿಕ್ಕೆ ಭಯವ ನಿಮ್ಗೆ. ನಾವು NDA ನಲ್ಲಿ ಇದ್ದೀವಿ. ನಗರ ಪಾಲಿಕೆ ನಮ್ಮ ಕೈ ಸಿಗಲ್ಲ, ಜಿಲ್ಲಾ ಪಂಚಾಯತಿ ಕೈಗೆ ಸಿಗಲ್ಲ. ನಾವು ಈ ಜಿಲ್ಲೆನಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಯಾಕಂದ್ರೆ ಇಲ್ಲಿವರೆಗೂ ಕೈ ಕೊಟ್ಟಿಲ್ಲ. ನೀವು ಯಾವಾಗ ಮುಖ್ಯಮಂತ್ರಿ ಆಗಿದ್ದಾಗ್ಲೂ ನೀವು ನಗರ ಪಾಲಿಕೆ ನೀರಾಗ್ಲಿಲ್ಲ. ಅದಾಗಲ್ಲ ಅಂತೇಳಿ ಈಗ ಚುನಾವಣೆನೇ ನೀವು ಮಾಡದೇ ಇದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ತಗ್ಗೊಲೆಯನ್ನ ಮಾಡ್ತಾ ಇದ್ದೀರಿ. ತಾವು ಸಮಾಜವಾದಿ ಅಂತ ಹೇಳ್ಕೊಂಡು ಬಂದಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಇತರರಿಗೆ ಜವಾಬ್ದಾರಿಯನ್ನ ಕೊಟ್ಟು ಪಕ್ಷದ ನಿಷ್ಠಾವಂತ ಯಾವುದೇ ಪಕ್ಷದ ಕಾರ್ಯಕರ್ತರಾಗಿರ್ಲಿ, ಅವರು ಜಿಲ್ಲಾ ಪಂಚಾಯತಿ ಸದಸ್ಯರು, ತಾಲೂಕ್ ಪಂಚಾಯತಿ ಸದಸ್ಯರು, ನಗರ ಪಾಲಿಕೆ ಸದಸ್ಯರು, ಮೇಯರು, ಈ ರೀತಿ ಜವಾಬ್ದಾರಿ ಸ್ಥಾನಗಳನ್ನ ಅವರು ಪಡೆಯಲಿಕ್ಕೆ ಕೂಡಲೇ ಚುನಾವಣೆಯನ್ನ ಮಾಡಿ ಎನ್ನುವಂತ ಒತ್ತಾಯವನ್ನ ಮಾಡಿ, ನೀವು ನಿಮ್ಮ ಪುತ್ರ ಇಬ್ಬರೇ ಅಧಿಕಾರದಲ್ಲಿ ಇದ್ರಾಗಲ್ಲ. ನಿಮ್ಮನ್ನ ನಂಬಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ಕೂಡ ಪಕ್ಷಗಳಲ್ಲಿ ಹೋರಾಟವನ್ನ ಮಾಡಿ ಅವರು ಕೂಡ ಜನಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತೇಳಿ ಈ ಮೂಲಕ ತಮ್ಮ ಮೂಲಕ ಒತ್ತಾಯವನ್ನ ಮಾಡ್ತಾ ಇದ್ದಾರೆ.